ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಚಂದ ಚಂದ ನೋಡಿದ್ಯಾ ನೋಡಿದ್ಯಾ ಇದಕ್ಕೆ ಇದಕ್ಕೆ ನಾನು ಬೇಡ ಅಂತ ಹೇಳಿದ್ದು ಎಲ್ಲಿ ಕೇಳ್ತೀರ ನನ್ನ ಮಾತು ಸಾಹಿತ್ಯ ಹೊರಗಡೆ ಬರೋದು ಬೇಡ ಅಂತ ಪ್ರತಿಯೊಂದಕ್ಕೂ ತಲೆ ಹಾಗೆ ತಾನು ಹೇಳಿದ್ದೆ ನಡಿಬೇಕು ದೊಡ್ಡ ಮತ್ ಕೇಳಲ್ಲ ಮನೇಲಿ ಶುಭ ಕಾರ್ಯ ನಡೀತಾ ಇದೆ ವಿಘ್ನ ಆಗೋದು ಬೇಡ ಅಂತ ಮುಂಚಿತವಾಗಿ ಹೇಳಿದೆ ಕೇಳಿದ ನನ್ನ ಮಾತು ದೊಡ್ಡದ ಭಾಷಣ ಬಿಗಿದ್ಲು ನ್ಯಾಯ ತವ್ರ ಮನೆ ಅಂತೆಲ್ಲ ಹೇಳಿ ನಮ್ಮನ್ನೇ ಕೆಟ್ಟವ್ರನ್ನಾಗಿ ಮಾಡಿದ್ಲು ಈಗ ನೋಡು ಏನಾಯ್ತು ಅಂತ ಪಾಪ ವಿಕ್ಕಿ ಹೆಮ್ಮೆಯಿಂದ ತನ್ನ ಹೆಂಡತಿನ ವಹಿಸ್ಕೊಂಡು ಬಂದ ಇವಾಗ ನೋಡು ತಲೆ ತಗ್ಸ್ಕೊಂಡು ಕೂತ್ಕೊಳ್ಳೋ ಹಾಗಾಯ್ತು ತಲೆ ತಗ್ಸೋ ಅಂತ ತಪ್ಪೇನೂ ಆಗಿಲ್ಲ ವೈಶೋಕ ನಿಮ್ಗೆ ಚೆನ್ನಾಗಿ ಬೈಬೇಕು ಅನ್ಸ್ತಾ ಇದೆಯಲ್ಲ ಬೈರಿ ಆದ್ರೆ ಒಂದ್ ವಿಷಯ ನೆನ್ಪಲ್ಲಿರ್ಲಿ ತಲೆ ತಗ್ಸೋ ಅಂತ ತಪ್ಪೇನೂ ಆಗಿಲ್ಲ ತಲೆ ಹೋಗುವಂತ ವಿಪತ್ತು ಕೂಡ ಬಂದಿಲ್ಲ ಇಷ್ಟೆಲ್ಲ ಆದ್ರೂ ವಿಶ್ವಾಸ ಮಾಡ್ತಾ ಇದೆಯಲ್ಲ ನೀನು ನಿನ್ಗೇನ್ ಎಗ್ಗು ಸಿಗ್ಗು ಅನ್ನೋದೇ ಇಲ್ವಾ ಒಂದ್ ನಿಮಿಷ ಅಂತದ್ದೇನಾಗೋಯ್ತು ಹೇಳಿ ಪುರೋಹಿತ್ರೆ ಪಾಪು ಹಸೆ ಮಣ್ಣೆ ಮೇಲೆ ಇದ್ದಾಗ ಸುಸು ಮಾಡ್ಕೊಂಡ್ರೆ ಅಪಚಾರನ ಮಕ್ಕಳು ಮಕ್ಕಳೇ ಅವಕ್ಕೇನು ಗೊತ್ತಾಗುತ್ತೆ ಅದೇನು ಪಾಪ ಇಲ್ಲ ಕಣಮ್ಮ ಸಾಹಿತ್ಯ ನಮ್ಮ ಪಾಲಿಗೆ ಪಾಪು ಅವಳ ಮನ್ಸು 2 ವರ್ಷದ ಮಗು ತರ ಅವಳಿಂದ ಏನೇ ತಪ್ಪಾದ್ರೂ ಅದನ್ನ ಭಗವಂತ ನೋಡ್ಕೋತಾನೆ ಬಿಡಿ ಅಲ್ವಾ ಪುರೋಹಿತ್ರೆ ಖಂಡಿತವಾಗ್ಲಮ್ಮ ಓಂ ನಮಃ ಶಿವಾಯ ಬಾಯ್ರೆ ಈಗ ಮುಂದಿನ ಕಾರ್ಯಕ್ರಮ ಶುರು ಮಾಡ್ಬೋದೆ ಮೊದಲು ಅಗ್ನಿನ ಆವಾಹನೆ ಮಾಡೋಣ ನೋಡು ಇಷ್ಟಾದ್ರೂ ಮತ್ತೆ ಬಾಯಿ ಮುಚ್ಚಿಸ್ಬಿಟ್ಲಲ್ಲ ಹಾಳಾದವಳು ಅದೃಷ್ಟವಂತೆ ಎಲ್ಲಿ ಹೋದ್ರೂ ಗೆದ್ಕೊಂಡು ಬರ್ತಾಳೆ ನಂತರ ದುರದೃಷ್ಟವಂತೆ ಅಲ್ಲ ಮಾಡ್ತೀನಿ ಸರಿಯಾಗಿ ಏನಾದ್ರೂ ಮಾಡ್ತೀನಿ ನೋಡ್ತೀರಿ ವೈಶೋಕ ದೊಡ್ಡವರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಕಾಫಿನೋ ಟೀನೋ ಹಾಲೋ ಕೇಳ್ಬೇಕಿತ್ತು ಇಷ್ಟೆಲ್ಲ ನಾಟಕದ ಪ್ರೀತಿ ಬೇಕಾಗಿಲ್ಲ ಸ್ಪಂದನ ನಿನ್ ವ್ಯಂಗ್ಯ ನನ್ಗೆ ಅರ್ಥ ಆಗಲ್ಲ ಅಂತ ಅನ್ಕೋಬೇಡ ಏನ್ ಮಾಡೋದು ಹೇಳಿ ನಾನು ಎಷ್ಟೇ ಪ್ರಾಮಾಣಿಕವಾಗಿದ್ರು ಏನೂ ಪ್ರಯೋಜನ ಇಲ್ಲ ನಾನು ಏನೇ ಮಾಡಿದ್ರು ಅದೆಲ್ಲ ಉಲ್ಟಾನೇ ಅನ್ಸ್ತಾರೆ ಸ್ಪಂದನ ಹೋಮಕ್ಕೆ ಕೂತಿದ್ಯಾ ಸ್ವಲ್ಪ ಗಂಭೀರವಾಗಿರಮ್ಮ ಚಂದ ಚಂದ ಇವಳು ಮನೆ ಕಾಯುವಾಗ ಹೋಗ ಇವಳನ್ನ ಬಲಿ ಹಾಕಬೇಕು ಅಂತ ನಾವು ಎಷ್ಟು ಬೆಂಕಿ ಹಾಕಿದ್ರು ಏನಾದ್ರೂ ಮಾಡಿ ನುಣಿಸ್ಕೊಂಡು ತಪ್ಪಿಸ್ಕೊಂಡ್ಬಿಡ್ತಾಳಲ್ಲ ಇರ್ಲಿ ಶುಭ ಕಾರ್ಯ ಮುಗಿಯೋವರೆಗೂ ಇನ್ಯಾವುದೋ ಅಡ್ಡಿ ಆತಂಕ ಬರ್ದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ ದೇವ್ರನ್ನ ನೆನೆಯೋ ಹೊತ್ತಲ್ಲಿ ದೆವ್ವ ಬಂದು ಕೂತ್ಕೋಬಾರ್ದು ಹಲೋ ಒಂದು ಫಂಕ್ಷನಲ್ಲಿ ಇದ್ದೀನಿ ಈಗಲೇ ಬರಬೇಕಾ ವಿಕ್ರಾಂತ್ ಎಲ್ಲಿ ಹೋಗ್ತಿದ್ದೀರಾ ಹೋಮ ಇನ್ನೂ ಮುಗ್ದಿಲ್ಲ
ಸ್ಪಂದನ, ನಾನು ಆಗಲೇ ಹೇಳಿದ್ನಲ್ಲಮ್ಮ, ಕಮಿಷನರ್ ಬರ್ತಾ ಇದ್ದಾರೆ, ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ. ನಾನೇನಾದರೂ ಮನೇಲಿ ಹೋಮ ಇದೆ, ಪೂಜೆಲಿ ಕೂತಿದ್ದೀನಿ ಅಂದರೆ ನಗ್ತಾರಷ್ಟೇ. ಒಂದು 10 ನಿಮಿಷ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ವಿಕ್ರಾಂತ್ ಸರ್, ಹೋಮ ಮುಗಿಯೋವರೆಗೂ ಹೋಗ್ಬಾರ್ದು, ತಪ್ಪಾಗುತ್ತೆ. ಪುರೋಹಿತ್ರೆ, ಒಂದು ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬರ್ಬೋದಾ? ಹಾಂ, ಹೇಗಿದ್ರು ಸಂಕಲ್ಪ ಆಗಿದೆಯಲ್ಲ, ಪರವಾಗಿಲ್ಲ, ಹೋಗಿ ಬರ್ಬೋದು. ಆದರೆ ಪೂರ್ಣಾವತಿ ಆಗೋ ಸಮಯಕ್ಕೆ ನೀವು ಇಲ್ಲಿ ಬಂದರೆ ಸಾಕು. ಇನ್ನು ಹೋಮ ಮುಗಿಯೋಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ ಆಗುತ್ತಾ? ಹಾಂ, ಹಾಗಿದ್ರೆ ನಾನು ಅರ್ಧ ಗಂಟೆಯಲ್ಲಿ ಹೋಗಿ ಬಂದ್ಬಿಡ್ತೀನಿ. ಸರಿ, ಹೋಗ್ಬನ್ನಿ. ಓಂ ಗಣಪತಿ ಚಂದ ಚಂದ. ಈ ಕಾಡ್ಕೋಳಿ ಇದ್ದ ಕಡೆ ಒಂದು ಶುಭ ಕಾರ್ಯ ನೆಟ್ಟಗೆ ನಡೆಯಲ್ಲ. ವಿಘ್ನದ ಮೇಲೆ ವಿಘ್ನ, ವಿಘ್ನದ ಮೇಲೆ ವಿಘ್ನ. ಸ್ಪಂದನ, ಪುರೋಹಿತ್ರೆ ಹೇಳಿದ್ರಲ್ಲಮ್ಮ. ಅವ್ರು ಹೇಳ್ತಾರೆ, ಹಾಗಂತ ಅವ್ರು ಹೇಳಿದ್ರೆ ಮಾಡ್ತೀರಾ? ಹೌದು, ಮತ್ತೆ ಈ ಪೂಜೆ ಹೋಮ ಎಲ್ಲ ಪುರೋಹಿತರು ಹೇಳಿದಾಗ ಕೇಳ್ಬೇಕಲ್ವಾ? ಇನ್ನೇನು ನೀನು ಹೇಳ್ದಾಗ ಮಾಡೋಕ್ಕಾಗತ್ತಾ? ಓಕೆ ಓಕೆ, ಕೂಲ್ ಕೂಲ್. ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ, ಮುಖ ಉರಿಸ್ಕೋಬೇಡ. ಇಲ್ಲ, ನನ್ ಕೈಲಿ ಆಗಲ್ಲ. ನಮ್ಗಳ ಜೊತೆ ಇರ್ಬೇಕು ಅಂತ ಹೇಳಿದ್ದೆ ತಾನೆ, ನೀವು ಅದಕ್ಕೆ ಪ್ರಾಮಿಸ್ ಮಾಡಿದ್ರಿ ಅಲ್ವಾ? ಹೇಳಿದ್ದೆ, ಆದ್ರೆ ಏನ್ ಮಾಡೋದು ನೋಡು, ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಕಮಿಷನರು ನನ್ನ ಲಿಮಿಟ್ಸಲ್ಲಿರೋ ಸ್ಟೇಷನ್ಗೆ ಬರ್ತಾ ಇದ್ದಾರೆ. ನಾನಲ್ಲಿ ಇರ್ಬೇಕಾಗಿರೋ ನನ್ನ ಡ್ಯೂಟಿ ತಾನೆ. ಯಾಕಮ್ಮ ಹೀಗೆ ಹಠ ಮಾಡ್ತಿದ್ಯಾ? ಅಲ್ಲ, ಮನೇಲಿ ಶುಭ ಕಾರ್ಯ ನಡೀತಾ ಇದೆ, ಇಂಥ ಟೈಮಲ್ಲಿ ನಾನು ಬೇಜಾರಾಗೋ ರೀತಿ ನೀನು ಮಾಡಬಾರ್ದು ಅಂತ ಅನ್ಸಲ್ವಾ? ನೀನು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ ಸ್ಪಂದನ. ಹೇಳ, ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಅಲ್ಲಿ ತನಕ ನೀನು ನಗ್ನಗ್ತಾ ಇರೋ ಪ್ಲೀಸ್. ವಿಕ್ರಾಂತ್ ಸರ್, ಏನ್ ಗೊತ್ತಾ, ಬಟನ್ ಹಾಕೊಂಡಿದ್ದೀನಿ. ಪರವಾಗಿಲ್ಲ, ತೆಗೆದುಬಿಟ್ಟು ಮತ್ತೆ ಹಾಕ್ಬೋದು. ನೋ ಪ್ರಾಬ್ಲಮ್, ಕಂಟಿನ್ಯೂ. ಅದು ಇವತ್ತು ತುಂಬಾ ಇಂಪಾರ್ಟೆಂಟ್ ಇತ್ತು. ನೀವಿಲ್ಲಿ ಇರಲೇಬೇಕಿತ್ತು. ನೀವಿಲ್ಲಿ ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ತೊಂದರೆ ಯಾರಿಗೆ? ಅದು ನನಗೇನೆ. ನೀವಿಲ್ಲ ಅಂದ್ರೆ ನನಗೆ ತೊಂದರೆ ಆಗುತ್ತೆ. ಸರಿಯಾಗಿ ಹೇಳಿಸ್ಕೊಂಡ, ನಿನ್ಗೇನು ತೊಂದರೆ ಆಗುತ್ತೆ? ಅಲ್ಲ, ನೀನು ಇಷ್ಟೊಂದು ಬಲವಂತ ಮಾಡ್ತಿರೋದು ನೋಡಿದ್ರೆ ನನಗೆ ವಿಚಿತ್ರ ಅನಿಸ್ತಾ ಇದೆ. ಅದನ್ನ ಹಾಗೆಲ್ಲ ಹೇಳಕ್ಕಾಗಲ್ಲ. ಸರಿಮಾ, ನಿನಗದು ಹೇಗೆ ಹೇಳಬೇಕು ಅನ್ಸುತ್ತೋ ಹಾಗೆ ಹೇಳು. ನಿಜವಾಗ್ಲೂ ಅಂಥದ್ದು ಏನಾದ್ರು ದೊಡ್ಡ ತೊಂದರೆ ಇದ್ರೆ ಅದೇನು ಮಾಡಬೇಕೋ ಮಾಡೋಣ. ಅಲ್ಲ, ಅದು ನಾನೇನೋ ಅನ್ಕೊಂಡಿದ್ದೆ. ಅದಾಗುವಾಗ ನೀವು ನನ್ನ ಜೊತೆನೇ ಇರಬೇಕಿತ್ತು. ಜೊತೆಲಿರ್ಬೇಕು ಅಂತ ಬಂದೆ. ಅಲ್ಲ ಸ್ಪಂದನ, ಮತ್ತೆ ಅದನ್ನೇ ಸೀರಿಯಲ್ ಥರ ಹೇಳ್ತಿದ್ಯಲ್ಲಮ್ಮ. ಆಯ್ತು, ಬೇಗ ಹೋಗಿ ಬೇಗ ಬಂದ್ಬಿಡ್ಬೇಕು, ಆಯ್ತಾ? ಹಿಂಗೆ ಹೋಗಿ ಮುಖ ತೋರಿಸಿ ಒಂದು ಸಲ್ಯೂಟ್ ಮಾಡಿ ಪಟ್ ಅಂತ ಬಂದ್ಬಿಡ್ಬೇಕು. ಸರಿ, ಹೌದಾ? ಸರಿ. ಸ್ಪಂದನ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಒಳಗ್ ನಡಿ. ನೋಡಿ ಅಮ್ಮ, ನಿಮ್ ಪೊಲೀಸ್ ಆಫೀಸರು ಕಾಲ್ ಬಂದ ತಕ್ಷಣ ಹೋಗಿ ಬಿಟ್ರು. ಬರ್ತಾನೆ ಬಾ, ಎಲ್ಲ ಹೋಗ್ತಾನೆ, ನೀನ್ ನಡಿ ಒಳಗೆ. ನೀವಾದ್ರೂ ಹೇಳಿ ತಡಿಬಾರ್ದಿತ್ತಮ್ಮ. ಕೆಲ್ಸದ ಮೇಲೆ ಹೊಟ್ಟೆ ಹೋದ್ರು. ತಡಿಯೋಕ್ ನಾನೆಲ್ಲಿದ್ದೆ? ಒಳಗಡೆ ಸಾಹಿತ್ಯಂಗೆ ಸಮಾಧಾನ ಮಾಡ್ತಾ ಇದ್ದೆ. ಅಮ್ಮ, ಸಾಹಿತ್ಯ ಈಗ ಹೇಗಿದ್ದಾಳೆ? ಪಾಪ ಕಣೆ, ನಾನು ಚೆನ್ನಾಗಿ ಸಮಾಧಾನ ಮಾಡಿ ಬಂದಿದ್ದೀನಿ. ಪಾಪ ಆ ಮಗುಗೆ ಇಲ್ಲಿ ಬಂದು ಕೂತಿದ್ದು ಎಲ್ಲ ನೆನ್ಪಿದೆ. ಅದಾದ್ಮೇಲೆ ಅಮ್ಮ ನಾನೇನ್ ಮಾಡ್ದೆ ಅಂತ ಆ ಮಗು ನನ್ನೇ ಕೇಳುತ್ತೆ.
ಹೋಮದ ಮುಂದೆ ಕೂತು ಬೆಂಕಿ ನೋಡಿದ್ಲಲ್ಲ ಅದಕ್ಕೆ ಹೀಗಾಯ್ತು. ಅವಳಿಗೆ ಬೆಂಕಿ ನೋಡಿದ್ರೆ ಹೀಗೆ ಏನೋ ಆಗುತ್ತೆ ಅನ್ಸುತ್ತೆ. ಯಾಕಿರ್ಬೋದು? ಅದನ್ನ ಆಮೇಲೆ ವಿಚಾರಿಸುವಂತೆ. ನೋಡು, ನಾನು ಇಲ್ಲೂ ಓಡಾಡಬೇಕು, ಅಲ್ಲಿ ಸಾಹಿತ್ಯನೂ ನೋಡಬೇಕು. ಒಟ್ನಲ್ಲಿ ನೀನು ಇಲ್ಲ ನಾನು ಇಬ್ರಲ್ಲಿ ಯಾರಾದರೂ ಒಬ್ರು ಸಾಹಿತ್ಯನ ಜೊತೆ ಇರಬೇಕು, ಗೊತ್ತಾಯ್ತಾ? ಅಮ್ಮ, ಸಾಹಿತ್ಯ ಈಗ ಮತ್ತೆ ಹೋಮದ ಹತ್ರ ಬರೋಷ್ಟು ಸುಧಾರಿಸಿದಾಳ? ಏನು ಮತ್ತೆ ಕರ್ಕೊಂಬರ್ತೀಯಾ? ಸ್ಪಂದನ ಇದ್ಯಾಕೋ ತುಂಬಾ ಅತಿ ಆಯ್ತು. ಈಗಾಗಲೇ ಹಠ ಮಾಡಿ ಕರ್ಕೊಂಬಂದಿದ್ದಕ್ಕೆ ಮನೆಯವರೆಲ್ಲ ಹೇಗೆ ಮುಖ ಊದಿಸ್ಕೊಂಡಿದ್ದಾರೆ ಅಂತ ನೋಡಿದ್ಯಾ? ಏನೋ ಹೋಮ ನಡೀತಾ ಇದೆ ಅಂತ ಸದ್ಯಕ್ಕೆ ಸುಮ್ಮನಿದ್ದಾರೆ ಅವರು ಅಷ್ಟೇ. ನೀನ್ ನೋಡಿದ್ರೆ ಅವನ್ನ ಮತ್ತೆ ಕರ್ಕೊಂಡು ಬರ್ತೀನಿ ಅಂತಿದ್ಯಲ್ಲ, ನಡಿ ಒಳಗೆ. ನಾನು ಸಾಹಿತ್ಯಂಗೆ ಹೇಳಿ ಬಂದಿದ್ದೀನಿ, ಅವಳ ಜೊತೆಗೆ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ನೋಡು, ಈ ಹೋಮ ಮುಗಿಯೋವರೆಗೂ ಯಾವ ಕಿರಿಕು ಆಗ್ಬಾರ್ದು, ಗೊತ್ತಾಯ್ತಾ? ಅಮ್ಮ, ಇವತ್ತು ಸಾಹಿತ್ಯನ ಜೀವನದಲ್ಲಿ ಒಂದು ದೊಡ್ಡ ದಿನ ಆಗ್ಬೇಕು. ಅವಳು ಬೇಗ ಸುಧಾರಿಸ್ಕೊಂಡು ಸರಿ ಆಗ್ಬೇಕು. ನೀವ್ ಇಲ್ಲಿ ಏನು ನೋಡ್ಕೊಳ್ಳೋದು ಬೇಡ, ಸಾಹಿತ್ಯನ ಜೊತೆಗೆ ಇರಿಯಮ್ಮ. ಸ್ಪಂದನ, ಏನ್ ಹೇಳ್ತಾ ಇದೀಯಾ? ಏನ್ ನಡೆಸ್ತಾ ಇದೀಯ ನೀನು? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಿನ್ ತಲೆಯಲ್ಲಿ ಏನೋ ಓಡ್ತಾ ಇದೆ. ಅದೇನು ಅಂತ ಹೇಳ್ಬಿಡು. ಇದು ತಮಾಷೆ ವಿಷಯ ಅಲ್ಲ ಸ್ಪಂದನ. ಯಾರು ಹೇಳಿದ್ದು ತಮಾಷೆ ವಿಷಯ ಅಂತ? ನಾನು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ನಡೆದಿರೋದು ಏನೂ ಅಲ್ಲ, ಇದಕ್ಕಿಂತ ಇನ್ನೇನೋ ಒಂದು ದೊಡ್ಡ ನಡಿಬೇಕು. ಅದಕ್ಕೆ ವಿಕ್ರಾಂತ್ ಸರ್ಗೂ ಇರಿ ಅಂತ ಹೇಳ್ದೆ. ಅದವ್ರಿಗೆ ಅರ್ಥನೇ ಆಗ್ಲಿಲ್ಲ. ಸ್ಪಂದನ, ಅವನಿಗಿರ್ಲಿ, ನನಗೂ ಏನು ಅರ್ಥ ಆಗ್ತಾ ಇಲ್ಲ. ಏನ್ ಮಾಡಕ್ ಹೊರಟಿದ್ಯಾ ನೀನು? ನೀನ್ ಇಲ್ಲಿ ನಿಂತ್ಕೊಂಡು ಯಾರಿಗೋಸ್ಕರ ಕಾಯ್ತಾ ಇದ್ಯಾ? ವಿಕ್ಕಿ ಈಗ ತಾನೇ ಹೊರಗೆ ಹೋದ, ಅವನಿಗಂತೂ ಕಾಯ್ತಾ ಇಲ್ಲ ತಾನೆ? ಇಲ್ಲ, ನಾನ್ ವಿಕ್ರಾಂತ್ ಸರ್ ಕಾಯ್ತಾ ಇಲ್ಲ.